ನಮಸ್ಕಾರ ರೀ ಸರ ನಮ್ಮ ಹುಡ್ರು 3 ದಿನದಿಂದ ಸಾಲಿ ಬಿಟ್ಟಿದ್ವರಿ. ಅದಕ್ಕೆ ನಿಮ್ಮ ಸ್ಕೂಲ್ ಮಿಸ್ ಒಬ್ರು ನಮಗೆ ಫೋನ್ ಮಾಡಿ ಹೇಳಿದ್ರಿ ನಿಮ್ಮ ಹುಡ್ರು ಕರ್ಕೊಂಬರ್ರಿ ಅಂತ. ಅದಕ್ಕೆ ಬಂದವು ನೋಡ್ರಿ ಸರ್ ನಾವು. ಹೌದಮ್ಮ, ನಿಮ್ಮ ಮಕ್ಕಳು 3 ದಿನದಿಂದ ಸ್ಕೂಲಿಗೆ ಬರ್ತಾ ಇಲ್ಲ. ಅದಕ್ಕೆ ನಾನೇ ಹೇಳಿದ್ದು ಅವ್ರ ಕ್ಲಾಸ್ ಮಿಸ್ಗೆ ಫೋನ್ ಮಾಡಿ ಅವ್ರ ಪೇರೆಂಟ್ಸ್ಗೆ ಹೇಳ್ರಿ ಮಕ್ಕಳನ್ನ ಕರ್ಕೊಂಬರಕ್ಕೆ ಅಂತ. ಸರ ನಮ್ಮ ಹತ್ರ ಸುಳ್ಳು ಹೇಳ್ಯಾರಿ ಇವರು. ಸ್ಕೂಲ ರಜೆ ಕೊಟ್ಟತಿ 3 ದಿನ ಅಂತ. ಹಂಗಾಗಿ ನಮಗೂ ಗೊತ್ತಾಗಿಲ್ರಿ ಸರ. ಏನು ಮಾಡೋದು, ನಿನ್ನೆ ಇವ್ರು ಸಾಲಿ ಮಿಸ್ ಫೋನ್ ಮಾಡಿ ಹೇಳಿದಾಗ ಗೊತ್ತಾತ್ರಿ ಇವರ ಸುಳ್ಳು ಹೇಳಿ ಸಾಲಿ ರಜೆ ಹೊಡೆದಾರ ಅಂತ. ಇಲ್ಲ ಅಂದ್ರೆ ನಾವು ಕಳಿಸ್ತಿದ್ವಿ ರೀ ಸಾಲಿಗೆ. ಹಂಗೆಲ್ಲ ಸಾಲಿ ತಪ್ಸಲ್ರಿ ನಾವು ಹುಡ್ರದು. ಫಸ್ಟ್ ನೀವು ನೋಡ್ಬೇಕಮ್ಮ, ಅಕ್ಕಪಕ್ಕದ ಹುಡುಗರು ಸ್ಕೂಲಿಗೆ ಹೋಗ್ತಿದ್ದವು, ನನ್ನ ಮಕ್ಳು ಯಾಕೆ ಸ್ಕೂಲಿಗೆ ಹೋಗ್ತಿಲ್ಲ ಅಂತ. ಇದ್ದೇ ಇರ್ತಾವಲ್ಲಮ್ಮ ನಮ್ಮ ಸ್ಕೂಲ್ ಮಕ್ಕಳು ಅಕ್ಕಪಕ್ಕದಲ್ಲಿ ಏರಿಯಾದಲ್ಲಿ. ಇವ್ರ ಕ್ಲಾಸ್ಮೇಟ್ಸು ಫ್ರೆಂಡ್ಸು ಯಾರಾದ್ರೂ ಇದ್ದೇ ಇರ್ತಾರಲ್ಲಮ್ಮ. ನೀವು ನೋಡ್ಬೇಕೆಲ್ಲನಮ್ಮ. ನಾವೇ ಟೀಚರ್ಸೇ ಫೋನ್ ಮಾಡಿ ಹೇಳ್ಬೇಕೇನಮ್ಮ ನಿಮ್ಮ ಮಕ್ಕಳು ಬರ್ತಿಲ್ಲ ಸ್ಕೂಲ್ಗೆ ಅಂತ. ಆಮೇಲೆ ಯಾವ ಸ್ಕೂಲು 3 ದಿನ ಸ್ಕೂಲ್ ರಜೆ ಕೊಡಲ್ಲ ಅಮ್ಮ. ಏನಾದ್ರೂ ಗೌರ್ಮೆಂಟ್ ಇಂದ ಆದೇಶ ಇದ್ರೆ ಮಾತ್ರ ಕೊಡೋದು. ಇಲ್ಲ ಅಂದ್ರೆ ನಾವಾಗಿ ಸ್ಕೂಲ್ನವ್ರು ಯಾಕಮ್ಮ ನಾವು ರಜೆ ಕೊಡೋಣ? ನಮ್ಮ ಮಕ್ಕಳು ನಿಜ ಹೇಳ್ತಾರಂತ ನಾವು ನಂಬಿದ್ವಲ್ರಿ. ನಮ್ಮ ನಂಬಿಕೆಗೆ ಇವ್ರು ಮೋಸ ಮಾಡಿದ್ರಿ. ಇವ್ರು ನಮಗೆ ಮಣ್ಣಲ್ರಿ ಸರ್, ಶಗಡಿನ ತಿನ್ಸ್ಬಿಟ್ರಿ ಇವ್ರು. ಇನ್ನು ಮೇಲೆ ಈ ಜನ್ಮದಾಗ ಇವ್ರ ಮಾತು ನಂಬಲ್ ನೋಡ್ರಿ ನಾವು. ಹೌದು, ನೀವಿಬ್ರು ಇವ್ರ ತಾಯಂದ್ರಲ್ಲಮ್ಮ ನೀವು? ಹೌದ್ರಿ ಸರ, ನಾವಿಬ್ರು ಇವ್ರ ತಾಯಂದ್ರು. ಇವ್ರು ಏನ್ ಸುಳ್ಳು ಹೇಳಿ ರಜೆ ಹಾಕಿದಾರ ಗೊತ್ತೇನಮ್ಮ? ನಮ್ಮ ಅಮ್ಮಂದ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟತಿ. ಇಬ್ರು ಮಾರ್ಕೆಟ್ ಹೋಗಿ ಬರಬೇಕಲ್ಲ ಯಾವ್ದ ಗಾಡಿ ಬಂದು ಗುದ್ಕೊಂಡು ಹೋಗ್ಬಿಟ್ಟತಿ. ಅದಕ್ಕ ಕಾಲು ಸೊಂಟ ಮುರಿದವ್ರಿ ಸರ. ಒಂದ್ 4 ದಿನ ಅವ್ರದ್ದು ಕೆಲಸ ಮಾಡ್ಬೇಕಲ್ರಿ, ಅವ್ರು ಚಾಕ್ರಿ ಮಾಡ್ಬೇಕು ನಾವು. ಅದಕ್ಕೆ 4 ದಿನ ರಜೆ ಕೊಡ್ರಿ ಅಂತ ಕೇಳ್ಯಾರಮ್ಮ ಇವ್ರು. ಆಮೇಲೆ ಇವ್ರ ಕ್ಲಾಸ್ ಟೀಚರಿಗೆ ಗೊತ್ತಾಗೈತೆ ಇವ್ರೇನೋ ಸುಳ್ಳು ಹೇಳಕತ್ತಾರ ಅಂತ. ಅದಕ್ಕ ನಿಮಗ್ ಫೋನ್ ಮಾಡಿ ಕರ್ಸಿರೋದಮ್ಮ ನಾವು. ತಾಯಿಗೆ ಆಕ್ಸಿಡೆಂಟ್ ಆಗೈತಿ ಅಂತ ಸುಳ್ಳು ಬೊಗಳಾರಲ್ರಿ ಸರ ಇವರು. ಅದು ಎದಕ್ಕ ಸಾಲಿ ರಜೆ ಹಾಕಿ ಓಣಿ ತಿರುಗಾಕ ಸತ್ತಿಲ್ಲ ಅಂತ ಹೇಳಿಲ್ಲಲ್ರಿ ಸರ ಇವರು. ಅದ ನೋಡ್ರಿ ನಮ್ ಪುಣ್ಯ ಸರ. ಇಂಥ ಸುಳ್ಳು ಹೇಳಿ ಸಾಲಿ ರಜೆ ಹಾಕ್ಯಾರ ಅಂತ ಗೊತ್ತಿದ್ದಿಲ್ರಿ ಸರ ನಮಗೆ. ಎಂತ ಹೊಲ್ಸ್ ಮಕ್ಳು ಹುಟ್ಬಿಟ್ವ್ರಿ ಸರ ನಮಗೆ. ಯಾಕೆ ಹೊಡಿತಿ ಅಂತ ಕೇಳಕತ್ತೀಯ ನೀನ? ಹಡದ ತಾಯಿಗೆ ಆಕ್ಸಿಡೆಂಟ್ ಆಗೈತಿ ಅಂತ ಸುಳ್ಳು ಹೇಳಿಯ. ಅದು ಅದಕ್ಕೆ ಊರು ತಿರ್ಗಾಕ ನೀನು ಆಟ ಆಡಕ್ಕ. 3 ಹೊತ್ತು ತಿಂದು ಟಿವಿ ನೋಡೋದು ಬರೀ ಇದನ್ನ ಮಾಡ್ದೆ 3 ದಿನ. ಏನಾರ ಹೋಗ್ಲಿತ್ಲ ಮನೆಗದಿ ಅಂತ ನನಗೆ ಏನಾರ ಒಂದು ಹೆಲ್ಪರ ಮಾಡ್ದೆ ಕೆಲ್ಸದಾಗ. ತಿನ್ನಕ ಸಾಯ್ತೀಯಲ್ಲ ನೀನು. ಎಂತ ಹೊಟ್ಟೂರಿಯ ಕೆಲಸ ಮಾಡ್ತೀಯ ನೀನು. ಹಡದ ತಾಯಿಗೆ ಆಕ್ಸಿಡೆಂಟ್ ಆಗಿ ಸೊಂಟ ಕಾಲ ಮುರಿದು ಬಿದ್ದಾಳ ಅಂತ ಬೊಗಳ್ತೀಯ ನೀನು. ನೀನು ಮಾಡಿದ್ರೆ ಈ ಹೇಳ್ತಿನ ಕೆಲ್ಸಕ್ಕೆ ಬರೀ ಹೊಡೆದಾನಿ. ಮನೆಗೆ ಬಾ. ನಿನಗೆ ಚಂಡಿಗೆ ಮೆಟ್ ತಗೊಂಡು ಹೊಡಿಲಿಲ್ಲ ಅಂದ್ರೆ ನೋಡಿ ನಿನಗೆ ಕೇಳಿದ್ನೆಲ್ಲ ಕೊಡ್ಸಿದ್ನಲ್ಲ ನಿನಗೆ. ನೆಟ್ಟು ಓದೋದು ಬರೆಯೋದು ಬಿಟ್ಟು ತಾಯಿ ಮೇಲೆ ಪ್ರೀತಿ ಅನ್ನೋದಿಲ್ಲ ನಿನಗೆ. ನಿನಗೆ ಸಾಲಿ ರಜೆ ಹಾಕಬೇಕಂತ ನನಗೆ ಹೇಳಿದ್ರೆ ನಾನು ನಿನಗೆ ಸಾಲಿ ರಜೆ ಹಾಕೊಂತಿದ್ನಿಲ್ಲ. ಅದು ಬಿಟ್ಟು ನಮ್ಮ ಅವ್ಗೆ ಆಕ್ಸಿಡೆಂಟ್ ಆಗೈತಿ, ಕಾಲು ಮುರ್ದತಿ, ಸೊಂಟ ಮುರ್ದತಿ ಅಂತ ಸುಳ್ಳು ಬೊಗಳು ರಜೆ ಹಾಕ್ಯಾನೆ ನೀನು. ಅದು ಊರು ತಿರ್ಗಾಕ. ಹೇಳ್ತೀನಿ ಅಂತ ತಿಂತೀಯ, ತಿನ್ನೋದಿಲ್ಲ ಹೌದಿಲ್ಲ? ಮತ್ತೆ ಹೆಂಗ್ ಸುಳ್ಳು ಹೇಳ್ದಿ ನೀನು? ಇಲ್ಲಮ್ಮ, ನಾನು ಹೇಳ್ಕೊಟ್ಟಿಲ್ಲಮ್ಮ. ಆಕಿನ ಹೇಳಿದ್ದು ನನಗೆ ಸಾಲಿ ಹೋಗಕ್ ಬೇಸರಾಗೈತಿ ಚಿಂಪ. ನಾನು ರಜೆ ಹಾಕಿದ್ರೆ ನಮ್ಮಮ್ಮ ಬೈತತಿ. ಅದಕ್ಕೆ ನೀನು ರಜೆ ಹಾಕು ನಾನು ರಜೆ ಹಾಕ್ತೇನೆ, ಇಬ್ರು ಸೇರಿ ಸುಳ್ಳು ಹೇಳೋಣ ಅಂತ ಅಂದ್ಲಮ್ಮ. ಅದಕ್ಕೆ ಅಮ್ಮ ಹೇಳಿದ್ದು. ನೋಡಮ್ಮ ಈಗ ನನ್ನ ಮೇಲೆ ಹತ್ತಳಿಕಿ. ಮುಚ್ಚ್ರಿಬ್ರು ಬಾಯ್ನ. ಒಟ್ಟು ಇಬ್ರು ಸೇರ್ಕೊಂಡು ನಮಗೆ ಆಕ್ಸಿಡೆಂಟ್ ಆಗೈತಿ, ಕಾಲು ಮುರ್ದತಿ, ಸೊಂಟ ಮುರ್ದತಿ ಅಂತ ಸುಳ್ಳು ಬೊಗಳಿ ರಜೆ ಹಾಕಿ ಮನ್ಯಾಗ ಊರು ತಿರುಗಿರಿ ಹೌದಲ್ಲ? ಸತ್ತಿಲ್ಲ ಅಂತ ಹೇಳಿಲ್ಲ ನೀವು. ನಮ್ಮಮ್ಮಂದ್ರೆ ಸತ್ತಾರ್ರಿ, 4 ದಿನ ರಜೆ ಕೊಡ್ರಿ ಅಂತ ಹೇಳಿಲ್ಲಲ್ಲ. ಅದ ನಮ್ಮ ಪುಣ್ಯ. ನೀವು ಹುಟ್ಟಾಗ ಇಂಥ ಹೊಲ್ಸ್ ಕೆಲಸ ಮಾಡ್ತೀರಿ ಅಂತ ಗೊತ್ತಿದ್ರೆ ಅವಾಗ ನಿಮ್ಮನ್ನು ನಾವು ಕುತ್ತಿಗೆ ಸಾಯಿಸ್ಬಿಡ್ತಿದ್ವಿ. ಈ ವಯಸ್ಸಿಗೆನ ಇಂಥ ದರಿದ್ರ ಬುದ್ಧಿ ಬಂದತ್ ನಿಮಗೆ. ನಿನ್ನ ಕಾಲೇಜ್ ಮೆಟ್ಲ ಹತ್ತಿದ್ರೆ ಏನ ಬಿಡು. ಹಂಗಾರ ನಮ್ಮ ಕೈಗೆ ಸಿಗ್ಲಾರ್ದಂಗೆ ಹೋಗ್ತೀರಿ ನೀವು. ಅಯ್ಯ ಕಮಲಕ್ಕ, ಇವೆಲ್ ಕಾಲೇಜಿಗೆ ಹೋಕ್ಕವು? 10ನೇ ಕ್ಲಾಸ್ ಪಾಸ್ ಆದ್ರೂ ಓದಿಲ್ಲ. 4ನೇ ಕ್ಲಾಸಿಗೆ ಈ ನಮ್ಮಿ ಬುದ್ಧಿ ಐತಿವಕ್ಕ. ಇನ್ನು 10ನೇ ಕ್ಲಾಸ್ ಪಾಸ್ ಎಲ್ಲ ಆಗ್ಬೇಕಿವು. ಊರು ತಿರ್ಗೋದು ಓದೋದಿಲ್ಲ ಬರೆಯೋದಿಲ್ಲ ಇಂಥವ ಮಾಡಿದ್ರಿ ಎಲ್ಲಿ 10ನೇ ಕ್ಲಾಸ್ ಪಾಸ್ ಆಕವು? 10ನೇ ಕ್ಲಾಸ್ ಪಾಸ್ ಆದ್ರೆ ಕಾಲೇಜ್ ಮೆಟ್ಲು, ಇಲ್ಲ ಅಂದ್ರೆ ಎಲ್ಲಿಕಿ ಮದುವೆ ಮಾಡಿ ದಪ್ತಾನ ನಾನು ಮನೆಗೆ ಇಟ್ಕೊಳೋದಿಲ್ಲಿಕ್ಕಿಂದ. ಸರ ಈಕೆ ಟಿ ಸಿ ಕೊಡ್ರಿ ಸಾಕು. ಈಕೆ ಓದಿ ದಬ್ಬುಡ್ಸಿದ್ ಸಾಕು. ಈಕಿದ್ ಕೊಡ್ರಿ ಮನ್ಯಾಗ ಮುಸಿ ತಿಕ್ಕೋದು, ಕಸ ಹೊಡೆಯೋದು, ನೆಲ ಒರೆಸೋದು ಕಲಿಸ್ತಾನಿ. ಅದನ್ನಾರ ಕಲೀಲಿ. ಇನ್ನ 4 ವರ್ಷ ಬಿಟ್ಟು ಮದುವೆ ಮಾಡಿ ದಪ್ತಾನಿ ಈ ಪೀಡಾನ. ನೋಡಿ ಅಮ್ಮ, ಫಸ್ಟ್ ನೀವು ಸಮಾಧಾನ ಆಗ್ರಿ. ಮಕ್ಳು ತಪ್ಪು ಮಾಡ್ತಾವ. ಮತ್ತೆ ಮಕ್ಳು ತಪ್ಪು ಮಾಡದೆ ಇನ್ಯಾರು ತಪ್ಪು ಮಾಡ್ತಾರ? ಅವ್ರು ಇನ್ನೂ ಸಣ್ಣರ ಅದಾರ. ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿದ್ರ ಅವರು ಅರ್ಥ ಮಾಡ್ಕೊಂತಾರ. ನೀವು ಪದೇ ಹೊಡೆದ್ರ ಅವ್ರಿಗಿನ್ನೂ ಹಠ ಜಾಸ್ತಿ ಆಗುತ್ತೆ. ನಿಮ್ದೆ ತಪ್ಪು. 3 ದಿನ ಸ್ಕೂಲ್ ಯಾಕೆ ರಜೆ ಕೊಟ್ಟಾರ ಅಂತ ಬಂದು ನೀವು ಸ್ಕೂಲ್ ಹತ್ರ ವಿಚಾರ ಮಾಡ್ಬೇಕಿತ್ತು. ಯಾಕೆ ನೀವು ಸುಮ್ಮನೆ ಇದ್ರಿ? ಅಯ್ಯ ಸರ, ಇವ್ರು ನಮ್ಮ ಹತ್ರ ಏನ್ ಬೊಗಳಾರ ಗೊತ್ತ್ರಿ?
ನಮ್ಮ ಹೆಡ್ ಮಾಸ್ತರ ಸತ್ತಾನ, ಅದಕ್ಕೆ 3 ದಿನ ಸಾಲಿ ರಜೆ ಕೊಟ್ಟಾರ ಅಂತ ಅಂದ್ರಿ. ಅದಕ್ಕೆ ನಾವು ಹೋಗ್ಲಿ ಬಿಡತ್ಲಾಗ ಸುಮ್ಮನಾದ್ವಿ, ಇಲ್ಲಾಂದ್ರೆ ನಾವು ಸಾಲಿ ಹತ್ರ ಬರರ. ಏನು ನಾನ್ ಸತನಿ ಅಂತ ಹೇಳಿ 3 ದಿನ ರಜೆ ಹಾಕಿದ್ದೀರಾ ನೀವು? ಈ ವಿಷಯ ನನಗೆ ಗೊತ್ತೇ ಇಲ್ಲ ನಿಮಗೆ. ನಾನೇ ಟಿ ಸಿ ಕೊಡ್ತೀನಿ. ನೀವೇ ನಮ್ಮ ಟಿ ಸಿ ಕೇಳೋದು? ನಿಮ್ಮ ಮಕ್ಳದು ನಾನೇ ಕೊಡ್ತೀನಿ. ತಗೊಂಡೋಗಿ ಅದು ಯಾವ ಸ್ಕೂಲಿಗೆ ಸೇರಿಸ್ಕೊಂತೀರೋ ಸೇರಿಸ್ಕೊಳ್ರಿ. ಇವರಿಬ್ರು ಮಾಡೋ ತಲೆ ಹರಟೆನ ನಾವು ಸಹಿಸ್ಕೊಂಡಿರೋದೇ ಹೆಚ್ಚು. ಇನ್ನು ನಾನು ಈಗಲೇ ಟಿ ಸಿ ಕಿತ್ಕೊಡ್ತೀನಿ, ಕರ್ಕೊಂಡು ಹೋಗ್ಬಿಡಿ ನಮ್ಮ ಸ್ಕೂಲಿಂದ. ಅಯ್ಯೋ ಸರ, ಹಂಗೆ ಅನ್ಬೇಡ್ರಿ. ನಾವು ಹಂಗ ಬುದ್ಧಿ ಹೇಳ್ತೇವಿ, ನೀವ ಹೇಳಿಲ್ಲೇನ್ರಿ ಹುಡ್ರು ಮಾಡ್ದೆ ಮತ್ತಿನ್ಯಾರು ಮಾಡ್ತಾರಂತ. ನಾವು ಹಂಗ ಬುದ್ಧಿ ಹೇಳಿ ತಿತ್ತವಿ. ಟಿ ಸಿ ಮಾತ್ರ ಕೊಡ್ಬೇಡ್ರಿ ಸರ, ಇದೊಂದು ವರ್ಷ ಹಂಗ ಕಂಟಿನ್ಯೂ ಮಾಡ್ರಿ. ಆಮೇಲೆ ನೀವು ಹಿಡ್ಕೊಳ್ರಿ ಅಂದ್ರೆ ನಾವು ಈ ಸಲಿಯಾಗಿ ಹಿಡ್ಕೊಳೋದಿಲ್ರಿ ಅಪ್ಪ. ಇದೊಂದು ನಮ್ನಿ ದರಿದ್ರ ಸಾಲಿದು, ನಾವ ಕಿತ್ತು ಬೇರೆ ಸಾಲಿಗೆ ಹಚ್ತೇವಿ. ಇದೊಂದು ವರ್ಷ ಹಿಡ್ಕೊಳ್ರಿ ಸರ. ಏನಮ್ಮ ನೀವು ನನ್ನ ಇದ್ರಿಗೇನ ನಮ್ಮ ಸ್ಕೂಲ್ನ ಡಬ್ಬ ಸ್ಕೂಲ್ ಅಂತ ಹೇಳ್ತೀರೇನಮ್ಮ ನೀವು? ನಿಮ್ಮ ಮಕ್ಳು ಮಾಡೋ ಕೆಲಸನ ನಾವು ಇಷ್ಟು ದಿನ ಸಹಿಸ್ಕೊಂಡವಲ್ಲ, ಅದಕ್ಕೆ ನಿಮ್ಮ ಹತ್ರ ಇಂಥ ಮಾತು ಕೇಳ್ಬೇಕು. ನಿಮ್ಮ ಮಕ್ಳು ನಮ್ಮ HM ಸತ್ತಾರ ಅಂತ ಹೇಳ್ರಿ, ನೀವು ತಾಯಂದ್ರು ಬಂದು ನನ್ನ ಇದ್ರಿಗೆ ನಮ್ಮ ಸ್ಕೂಲ್ನ ಡಬ್ಬ ಸ್ಕೂಲ್ ಅಂತ ಹೇಳ್ತೀರಲ್ಲಮ್ಮ ನೀವು. ಫಸ್ಟ್ ನೀವು ತಾಯಂದ್ರ ಸರಿ ಇಲ್ಲ, ಇನ್ನೇನ್ ಮಕ್ಳು? ಅಯ್ಯಯ್ಯ ಸರ, ಈಕೆ ನಮ್ಮ ಕಮಲಕ್ಕ ಏನ ಅಂದ್ಬಿಟ್ಲಿರಿ, ಒಟ್ಟಿಗೆ ಕೇಳ್ರಿ ಸರ. ಈ ದರಿದ್ರದವ್ಕರವಲ್ರಿ ಇವಕ್ ನಾವು ಹೊಡೆದ್ ಬುದ್ಧಿ ಹೇಳ್ತೇವ್ರಿ ಸರ. ಈಗ ಅಲ್ಲಿಂದ ಮನೆಯಿಂದನ ಹೊಡ್ಕೊಂತ ಕರ್ಕೊಂಬಂದವಿ. ತಪ್ಪಾತ್ರಿ ಸರ, ನಮ್ಮ ಕಮಲಕ್ಕ ಹಂಗ ಅನ್ನೋದಕ್ಕ ನಾ ನಿಮ್ಮ ಹತ್ರ ತಪ್ಪಾತಂತ ಕೇಳ್ಕೊಂತನ್ರಿ ಸರ. ಟಿ ಸಿ ಮಾತ್ರ ಕೊಡ್ಬೇಡ್ರಿ ಸರ, ಏನಾಗೋದಿಲ್ರಿ ಸರ, ಒಟ್ಟಿಗೆ ಇಕ್ಕೊಂಬಿಡ್ರಿ ಸರ. ಕಮಲಕ್ಕ ನೀ ಸುಮ್ನಿರೇವ, ನಮ್ಮ ಮಕ್ಳಿಂದ ತಪ್ಪೈತಿ, ಈಗ ನೀ ಸುಮ್ನಿರು, ಏನಾರ ಮಾತಾಡ್ಬೇಡ. ಅಲ್ಲ ಸರೋಜಿ, ಶಾಲೆಗಿರೋದ 3 ಮತ್ತೊಂದು ಮಕ್ಳು 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಒಂದೇ ಕ್ಲಾಸ್ನಾಗ ಕುತ್ಕೊಂಡು ಪಾಠ ಮಾಡಿಸ್ತಾರ. ಸುಮ್ ಕುತ್ಕೊಂಡು ನೀನು ಇವಂದೆ ಸುಮ್ನಿರೇವ ನೀನು. ಅಲ್ಲ, ಅರ್ಧ ವರ್ಷ ಮುಗ್ದ ಹೋಗೈತಿ, ಮತ್ತೆ ಈಗ ಟಿ ಸಿ ಕಿತ್ ಕೊಟ್ಟ ಅಂದ್ರೆ ಇನ್ಯಾ ಸಾಲಿ ಸೇರಿಸ್ಕೋಬೇಕು ನಮ್ಮ ಹುಡ್ರನ. ನೀವೆಲ್ಲ ಏನದಿಯೇ ಯವ್ವ, ಸುಮ್ನಿರಿ. ನಮ್ಮ ಮಕ್ಳು ನಾವು ನಿದ್ರಿ ಬೈದ ಮಾಡಿ ಕರ್ಕೊಂಡು ಹೋಗೋಣ ಮನೆಗೆ, ನಾಳಿಂದ ಕಳ್ಸೋಣಂತ. ಇವನ್ನೆಲ್ಲಿ ಟಿ ಸಿ ಕಿತ್ ಕೊಡ್ಬೇಕೇ ಸರೋಜಿ? ಇರವ 4 ಹುಡ್ರದವಾಗ ಮತ್ತೆ ನಮ್ಮವೇ 2 ಕಿತ್ ಕೊಟ್ಟ ಅಂದ್ರೆ ಉಳಿಯದ 2 ಹುಡ್ರು ಇರ್ತಾವು. ಸುಮ್ಮರು ಹೋಲಿ ತಗತ್ಲ. ಮತ್ತೆ ನೀ ಹೇಳೋದು ಕರೆಕ್ಟ್, ಅರ್ಧ ವರ್ಷ ಮುಗ್ದ ಹೋಗುತ್ತೆ. ಬಾತ್ಲಾಗ ಏನಾರ ಮಾತಾಡ್ ಕರ್ಕೊಂಡು ಹೋಗೋಣ. ಸರ ತಪ್ಪಾತ್ರಿ ಸರ, ಇನ್ಮೇಲೆ ಹಂಗೆ ಮಾತಾಡೋದಿಲ್ಲ ನಾನು. ಏನೋ ಬಾಯ್ ತಪ್ಪ ಅಂದ್ಬಿಟ್ಟೆ, ಒಟ್ಟಿಗೆ ಕೇಳ್ರಿ ಸರ. ನಮ್ಮ ಹುಡ್ರು ಟಿ ಸಿ ಕೊಡ್ಬೇಡ್ರಿ ಸರ, ಮತ್ತು ನಮಗೆ ಸಮಸ್ಯೆ ಆಗ್ಬಿಡ್ತೈತ್ರಿ ಸರ. ಯಾವ ಶಾಲೆಗೂ ಸೇರಿಸ್ಕೊಳೋದಿಲ್ಲ. ಅದ್ರಾಗ ಹುಡ್ರು ಕಮ್ಮಿ ಇದ್ರೆ ಏನಾತ್ರಿ ಸರ, ಇಲ್ಲಿ ಟೀಚರ್ಸು ಕರೆಕ್ಟಾಗಿ ಮಕ್ಳ ಮೇಲೆ ಗಮನ ಇಡ್ತಾರ್ರಿ ಸರ. ನಮ್ಮ ಮಕ್ಳು ಏನು ತಪ್ಪು ಮಾಡ್ತಾವ ಅನ್ನೋದು ಗೊತ್ತಾಕತ್ರಿ ಸರ. ಹಿಂಡು ಮಂದಿ ಇದ್ರು ಅಂದ್ರೆ ಎಲ್ಲಿ ಗೊತ್ತಾಕತ್ರಿ ಸರ? 30 ಮಂದಿ ನಮ್ಮ ಮಕ್ಳು ಏನು ಓದ್ತಾವು ಏನು ಬರ್ತಾವ ಅಂತ ಎಲ್ಲಿ ಗೊತ್ತಾಕತ್ರಿ? ಈಗ 4 ಹುಡ್ರು ಇದ್ವು ಅಂದ್ರೆ ನಮ್ಮ ಮಕ್ಳು ಏನು ತಪ್ಪು ಮಾಡ್ತಾವ ಅನ್ನೋದು ಗೊತ್ತಾಕತ್ರಿ ಸರ. ಏನೋ ಬಾಯ್ ತಪ್ಪ ಅಂದ್ಬಿಟ್ರಿ ಸರ, ಒಟ್ಟಿಗೆ ಕೇಳ್ರಿ ಸರ. ಈ ಮಕ್ಳನ್ನ ಮಾತ್ರ ನಂಗೆ ಕ್ಷಮಿಸಲ್ಲಮ್ಮ. ನಮ್ಮ HM ಸತ್ತಾರ ಅಂತ ಸುಳ್ಳು ಹೇಳ್ತಾರಲ್ಲಮ್ಮ ಇವರು. ಈ ವಯಸ್ಸಿಗೆ ಎಂತ ದರಿದ್ರ ಬುದ್ಧಿಯಮ್ಮ ಇವರಿಗೆ. ಏಯ್ ನೋಡ್ರಲ್ಲ ನಿಮ್ಮ ಸರ್ ಎಂತ ಚಲೋ ಅದಾರ. ಒಳ್ಳೆ ಮೈ ಕೈ ತುಂಬ್ಕೊಂಡು ಒಳ್ಳೆ ಹತ್ತಿ ಹಂಡಿ ಇದ್ದಂಗ ಅದಾರ. ಅಂತರ್ಗೆ ಸತ್ತಾರ ಅಂತ ಸುಳ್ಳು ಬಗೊಳ್ತೀರ ನೀವು. ಮನಿಗೆ ಬರ್ರಿ, ನಿಮಗೆ ಚಂಡಿಗೆ ಕೊಡ್ತಾನೊಂದು. ಅಲ್ಲಮ್ಮ ನೀವು ಏನು ಸರ, ನೀವು ಸುಮ್ಮನಿರಿ ಸರ, ನೀವು ನಾಡು ಮಾತಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಇವತ್ತು ಹೆಂಗ್ ಬುದ್ಧಿ ಹೇಳ್ತಾನೆ ಅಂದ್ರೆ ಇನ್ನೇನು ಇವ್ರು ನಿಮ್ ಸುದ್ದಿ ಬಂದ್ರಬಾರ್ದು ನೋಡ್ರಿ ಸರ. ಸರ್ ನೋಡಲ್ಲಿ ಎಂತ ದೇವ್ರ ಇದ್ದಂಗ ಅದಾರ. ನಾವು ಹೊಡೋದ್ರ ಹೊಡಿಬೇಡ್ರಿ, ಮಕ್ಳಿಗೆ ಈ ವಯಸ್ಸಿನ ತಪ್ಪು ಮಾಡ್ದೆ ಇನ್ಯಾ ವಯಸ್ಸಿನ ತಪ್ಪು ಮಾಡ್ತಾರ ಅಂತ ಹೇಳ್ತಾರ. ಅಂತ ಸರ್ಗೆ ಮಣ್ ತಿನ್ನಿಸ್ಬಿಟ್ರಲ್ಲ ನೀವು ಸುಳ್ಳು ಹೇಳಿ. ಇವ್ರೇನಪ್ಪ ನನಗೆ ಬೈಯಕತ್ತಾರ ಹೊಗಳಕತ್ತಾರ? ಎಂತ ಜನ ಯಪ್ಪ ಇವರು. ಫಸ್ಟ್ ಇವ್ರನ್ನ ಹೊರ ಕಳಿಸ್ಬೇಕಪ್ಪ. ನೋಡಿ ನಿಮ್ಮ ಮಾಸ್ತರ್ದೇನ್ ಸಾಯ ಅಂತ ವಯಸ್ಸ ಏನ? ನಿಮ್ಮ ಅಪ್ಪಗಿಂತ 4 ವರ್ಷ ದೊಡ್ಡವ್ರು ಇರ್ಬೇಕು ಅವ್ರು. ಅಂತರ್ಗಿನ ಎಂತ ಮಾತಾಡ್ತಿರಲ್ಲ, ಖಾಲಿ ಬಿತ್ತು ತಪ್ಪಾತಂತ ಕೇಳ್ರಿ. ನೋಡ ಶಾಂತಕ್ಕ, ಒಳ್ಳೆ ಕಡದ 4 ಊರಿ ಊಟದಂಗದಾರಿ ಇವ್ರು ಸರ್. ಇಂತರ್ಗೆ ಸತಾರ ಅಂತ ಸುಳ್ಳು ಹೇಳಿ ನಮಗ್ ಸಗಣಿ ತಿನ್ಸಿದ್ರು ನೋಡಿ ಇವ್ರಿಬ್ರು. ಏನಮ್ಮ ನೀವು ನನ್ನಿದ್ರಿಗೆ ನನ್ನ ಬಗ್ಗೆ ಯಾನಮ್ ನಿಮ್ಮ ಮಾತಾಡಕತ್ತೀರಲ್ಲ? ಸರ ನೀವು ಸುಮ್ನಿರಿ ಸರ, ನಾವು ನಮ್ಮ ಮಕ್ಳಿಗೆ ಬುದ್ಧಿ ಹೇಳಕತ್ತವಿ. ನೀವು ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳಕತ್ತಿಲ್ಲಮ್ಮ, ನನಗ್ ಭಯಕತ್ತೀರಿ ನೀವು. ನೀವು ಸುಮ್ನಿರಿ ಸರ. ಅಲ್ಲ ನಿಮ್ ಸರ್ ಸತ್ತದ್ರೆ ಸುಮ್ಮನೆ ಬಿಡ್ತದ್ರ? ದೊಡ್ಡ ಬ್ಯಾನರ್ ಹಾಕ್ಸಾರ, ಪ್ಯಾಂಪ್ಲೆಟ್ ಹಂಚಾರ, ಸಾಲೆ ತಿಥಿ ಮಾಡಾರ, ಏನಾರ ಮಾಡಿದ್ರ ಅಂತದ. ಮತ್ತೆ ಹುಟ್ಟಿ ಬನ್ನಿ ಸರ್ ಅಂತ ಪೋಸ್ಟರ್ ಹಾಕರ್, ಏನಾರ ಹಾಕಿದ್ರ? ಅಯ್ಯೋ ದೇವ್ರೆ, ನಮ್ಗೆ ಎಂತ ಸುಳ್ಳು ಹೇಳ್ಬಿಟ್ರಲ್ಲ ನೀವು. ಹೌದ್ ನೋಡ ಸರೋಜಿ, ನಾವ್ ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ಲ. ಸಾಕು ಸುಮ್ನಿರಮ್ಮ ನೀವು. ಎಷ್ಟು ಮಾತಾಡ್ತೀರಾ? ಸಾಕು ಹೋಗ್ರಮ್ಮ. ನಿಮ್ಮ ಮಕ್ಳನ್ನ ನಾನು ಕ್ಷಮಿಸಿದೀನಿ. ಸಾಕು, ಕರ್ಕೊಂಡು ಹೋಗ್ರಿ ನಿಮ್ಮ ಮಕ್ಳನ್ನ. ನಾಳಿಂದ ಕರೆಕ್ಟಾಗಿ ಸ್ಕೂಲಿಗೆ ಕಳಿಸ್ರಿ. ನೋಡಲ್ ನಿಮ್ ಸರ್ ಎಂತ ಒಳ್ಳೆ ಮನುಷ್ಯ ಅದಾನ. ದೇವ್ರ ಅಂತಾನ ಕರ್ಕೊಂತಿದ್ದಾನ. ಪಾಪ್ಗಳ ಬದುಕೋದ್ ಹಿಂಗ್ ಕಾಲದಾಗ ನಡೀರ್ ಮನಿಗೆ. ಸರ ನಾವು ಬರ್ತಾ ತಗೊಳ್ರಿ ಸರ, ನಮ್ಮ ಮಕ್ಳು ಏನಾರ ತಪ್ಪು ಮಾಡಿದ್ರ ಹೊಟ್ಟಿಗೆ ಕೇಳ್ರಿ. ಹೂನೇವ ಪಾಪ ಸರ್ ಎಲ್ಲಾ ಮಕ್ಳು ಮಾಡಿ ತಪ್ಪು ಹೊಟ್ಟಿಗೆ ಹಾಕ್ಯಂದ ಅವ್ರಿಗೆ ಅಂತ ಹೊಟ್ಟೆ ಬಂದಿರೋದು. ಬರ್ತಾ ತಗೊಳ್ರಿ ಸರ ನಾವು.